ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 24ನೇ ಕಂತು ಬಿಡುಗಡೆನೇ ಆಗಿಲ್ಲ. ಒಂದಿಷ್ಟು ಜನರಿಗೂ ಹಣ ಜಮಾ ಆಗಿಲ್ಲ. ಖಂಡಿತವಾಗ್ಲೂ ಇದು ಫೇಕ್ ಸುದ್ದಿ ಅಂತ ಹೇಳಿ ಏನು ಕಮೆಂಟ್ಗಳನ್ನು ಮಾಡ್ತಾ ಇದ್ದೀನಿ. ಅವರು ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ನಾನು ಇದನ್ನ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಟ್ಟು ಆಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಆಲ್ರೆಡಿ ನಿನ್ನೆ ಲೈವ್ನಲ್ಲೂ ಸಹ ಹೇಳಿದ್ದೇನೆ. ನಿಮಗೆ ನಾನು ಅವರಿಗೆ ಯಾವುದೇ ಕಂತು ಬಿಡುಗಡೆ ಆದರೂ ನಿಮಗೆ ಪೂರ್ತಿ ಅವರ ಕಂಪ್ಲೀಟ್ ಡೀಟೇಲ್, ಬಾಕಿ ಕಂತು 22, 23 ಯಾವಾಗ ಜಮಾ ಆಗಿತ್ತು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೇ ನಿಮಗೆ ಕನ್ಫರ್ಮೇಶನ್ ಕೊಡುವಂಥದ್ದು. ಹಾಗಾಗಿ ನಿಮಗೆ ಫಸ್ಟ್ ನಾನು ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೋಡಿ, ನಾನೀಗ 22 ಯಾವಾಗ ಬಂದಿತ್ತು, 23 ಯಾವಾಗ ಬಂದಿತ್ತು ಎಲ್ಲ ವಿಚಾರಗಳನ್ನ ಕ್ಲಾರಿಫಿಕೇಶನ್ ಅವ್ರ ಹತ್ರ ಕೇಳಿದಾಗ ನೀವು ಅವ್ರಿಗೆ ಫಸ್ಟ್ ಕಳಿಸಿದ್ರು ಪ್ರೂಫನ್ನ. ಅಂದ್ರೆ ಅಕ್ಟೋಬರ್ 20ನೇ ತಾರೀಕು 2025ಕ್ಕೆ 22ನೇ ಕಂತು ಜಮಾ ಆಗಿದೆ. ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸುಮಾರು ಅಕ್ಟೋಬರ್ 20, 18, 21 ಈ ಸಮಯದಲ್ಲೇ ಹಣ ಬಿಡುಗಡೆ ಆಗಿರುವಂಥದ್ದು. ಎಲ್ರಿಗೂ 22ನೇ ಕಂತು ಅದೇ ಸಮಯದಲ್ಲೇ ಜಮಾ ಆಗಿದೆ. ಮತ್ತೆ ನವೆಂಬರ್ 28ನೇ ತಾರೀಕು 23ನೇ ಕಂತು ಅವ್ರಿಗೆ ಜಮಾ ಆಗಿದೆ. ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರವರು ಚಂದನ್ ಅಂತ ಹೇಳಿ ನಮಗೆ ಪ್ರೂಫ್ ಕಳಿಸಿದವರು. ನವೆಂಬರ್ 27, 28 ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ 23ನೇ ಕಂತು ಜಮಾ ಆಗಿದೆ. ಅವರಿಗೂ ಅದೇ ಸಮಯದಲ್ಲಿ ಜಮಾ ಆಗಿದೆ. ಇದೇ ಡಿಸೆಂಬರ್ 17ನೇ ತಾರೀಕು 24ನೇ ಕಂತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ವೀಕ್ಷಕರಿಗೆ ಜಮಾ ಆಗಿರೋದನ್ನ ನಿಮಗೆ ಸ್ಕ್ರೀನಲ್ಲಿ ಪ್ರೂಫ್ ಹಾಕಿದ್ದೀನಿ. ಲಾಸ್ಟ್ 3 ಕಂತುಗಳು ಪ್ರೂಫ್ ಕಳಿಸಿರೋದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡಿದ್ದೇನೆ. 22, 23, 24 ಎಲ್ಲರಿಗೂ ಯಾವ ಸಮಯದಲ್ಲಿ ಜಮಾ ಆಗಿದೆಯೋ ಅವರಿಗೂ ಅದೇ ಸಮಯದಲ್ಲೇ ಜಮಾ ಆಗಿದೆ. ಬಟ್ ಆದ್ರೆ 24ನೇ ಕಂತು ಮಾತ್ರ ಇವರಿಗೆ ಕೆಲವೇ ಒಂದಿಷ್ಟು ಜನರು, ಅದರಲ್ಲೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದಿಷ್ಟು ಜನರನ್ನ ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಗೂ ಇನ್ನೂ ಹಣ ಜಮಾ ಶುರುವಾಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ, ಇವತ್ತು ನಾಳೆ ಹಂಗೆ ನಿಮಗೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಇದೇನು ಟ್ರಯಲ್ ಅಂತ ಹೇಳಿ ಟೆಸ್ಟಿಂಗ್ ಪರ್ಪಸ್ ಅಂತ ಒಂದಿಷ್ಟು ಜನರಿಗೆ ಹಣ ಬಿಡುಗಡೆ ಆಗಿರ್ಬೋದು ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿದ್ದೇನೆ. ಆದರೂ ಕೆಲವೊಂದಿಷ್ಟು ಜನ ಫೇಕ್ ಸುದ್ದಿ ಅಂತಿದ್ದೀರಾ. ನಾನು ಅದರಲ್ಲೂ ಸಹ DBT ಕರ್ನಾಟಕ ಆ್ಯಪಿನ ಪ್ರೂಫನ್ನೇ ಕಳಿಸಿ ಅಂತ ಹೇಳಿದೆ. ಬಟ್ ಅವರಿಗೆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಲಿಂಕ್ ಸರಿಯಾಗಿಲ್ಲ. ಅದು DBT ಕರ್ನಾಟಕ ಆ್ಯಪಲ್ಲಿ ಲಿಂಕ್ ಇದ್ರೆ ಮಾತ್ರ ಬರೋದು ಅಂತ ಹೇಳಿದರು. ಹಾಗಾಗಿ ಬೇರೆ ಮತ್ತೊಬ್ಬರು DBT ಕರ್ನಾಟಕ ಆ್ಯಪ್ನ ಲಿಂಕ್ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಪ್ರೂಫ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ನಮ್ಮ ಮೇಲೆ ನಂಬಿಕೆ ಇರೋರಿಗೆ ನಾನು ಪ್ರೂಫ್ ಕೊಡುವಂತ ಅಗತ್ಯ ಇಲ್ಲ. ಅವ್ರಿಗೆ ಗೊತ್ತಿದೆ ಇವರು ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ. ಬಟ್ ಅದರಲ್ಲೂ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ರೆಗ್ಯುಲರ್ ಆಗಿ ಬಿಡುಗಡೆ ಆಗೋ ರೀತಿ ಆಗಿಲ್ಲ. ಶೀಘ್ರದಲ್ಲೇ ರೆಗ್ಯುಲರ್ ಆಗಿ ಬಿಡುಗಡೆ ಆಗುತ್ತೆ. ನಿಮಗೂ ಏನಾದರೂ ಹಣ ಜಮಾ ಆದರೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ನಾಳೆ ಹಂಗೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ ಕೂಡ ಪ್ರೂಫನ್ನು ಕಳಿಸ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.